Saukya, Umesh and Pradeep, any problem? No ma'am. Okay. So ಈಗ ನಾವು ಯಾವ್ದು ಯೂನಿಟ್ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಎಲೆಕ್ಟ್ರಾನಿಕ್ ಕಾಮರ್ಸ್ ಸ್ಟಾರ್ಟ್ ಮಾಡಿವಿ. ಓಕೆ, ಸೊ ಎಲೆಕ್ಟ್ರಾನಿಕ್ ಕಾಮರ್ಸ್ ಅಂದ್ರೆ ಏನ್ ನೋಡೋಣ ನಾವು. ಸೊ ದ ನೇಮ್ ಇಂಡಿಕೇಟ್ಸ್ ಇ ಕಾಮರ್ಸ್ ಮೀನ್ಸ್ ಎಲೆಕ್ಟ್ರಾನಿಕ್ ಕಾಮರ್ಸ್. ಓಕೆ, ಸೊ ಇದನ್ನ ನೀವು ಸ್ಪ್ಲಿಟ್ ಮಾಡಿದ್ರಿ ಅಂದ್ರೆ ಬೈ ಸ್ಪ್ಲಿಟಿಂಗ್ ದಿಸ್ ವರ್ಡ್ ಏನ್ ಬರ್ತದೆ ನಿಮ್ಗೆ, ಇ ಒಂದ್ ಸಪ್ರೇಟ್ ಆಗ್ತದೆ, ಕಾಮರ್ಸ್ ಒಂದ್ ಸಪ್ರೇಟ್ ಆಗ್ತದೆ. ಸೊ ನಾವಿಲ್ಲಿ ಏನ್ ತಿಳ್ಕೋಬೇಕು, ಇ ಕಾಮರ್ಸ್ ನಾಗ ಏನ್ ತಿಳ್ಕೊಬೇಕಂದ್ರೆ ಎಲೆಕ್ಟ್ರಾನಿಕ್ ಏನ್ ಮಾಡ್ತದೆ, ಕಾಮರ್ಸ್ ಏನ್ ಮಾಡ್ತದೆ, ಅವೆರಡೂ ಕೂಡಿ ನಾವು ಹೆಂಗ್ ಯೂಸ್ ಮಾಡ್ತೀವಿ ಅಂತ ಹೇಳಿ. ಸೊ we'll learn about E and commerce differently. Okay, so commerce andre already you all know. Okay, so commerce andre niಮಗೆ ಗೊತ್ತೇ ಇರ್ತದೆ ಏನು, commerce is nothing but trading. Okay, ಅಂದ್ರೆ ಮಾರ್ಕೆಟ್ ಅಂತ ಹೇಳ್ಬೋದು ನಾವು. Okay, so one services ನ goods and services ನ ತಗೋದು, ಸೆಲ್ ಮಾಡೋದು, ಪೇಮೆಂಟ್ ಮಾಡೋದು. ಓಕೆ, ಸೊ ಕಾಮರ್ಸ್ ಇಸ್ ನಥಿಂಗ್ ಬಟ್ ಟ್ರೇಡಿಂಗ್. ಸೊ ಟ್ರೇಡಿಂಗ್ ಒಳಗೆ ಏನಾಗ್ತದೆ ಅಂತಂದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ನ ನಾವು ಎಕ್ಸ್ಚೇಂಜ್ ಮಾಡ್ತೀವಿ ಅಂತ ಹೇಳ್ಬೋದು. ಓಕೆ, ಸೊ ಗೂಡ್ಸ್ ತಗೋದು, ಕೊಡೋದು, ಮನಿ ಚೇಂಜ್ ಎಕ್ಸ್ಚೇಂಜ್ ಮಾಡೋದು, ಲೈಕ್ ಬೈ ಮಾಡ್ಬೇಕಾದ್ರೆ ಅವ್ರಿಗೆ ಕೊಡ್ತೀವಿ. ಓಕೆ, ಸೊ ನಾವು ಎಕ್ಸ್ಚೇಂಜ್ ಮಾಡ್ತೀವಿ. ಸೊ ಟೋಟಲಿ ಕಾಮರ್ಸ್ ಅಂದ್ರೆ ಏನ್ ಹೇಳ್ಬೋದು ಅಂತಂದ್ರೆ ಟ್ರೇಡಿಂಗ್ ಅಂತ ಹೇಳ್ಬೋದು. ಯು ಆಲ್ ನೋ ದಟ್. ಓಕೆ, ಸೊ ಕಾಮರ್ಸ್ ಇಸ್ ನಥಿಂಗ್ ಬಟ್ ಟ್ರೇಡಿಂಗ್. ನೆಕ್ಸ್ಟ್ ಇ ಮೀನ್ಸ್ ಅಂದ್ರೆ ಏನು, ಎಲೆಕ್ಟ್ರಾನಿಕ್. ಓಕೆ, ಎಲೆಕ್ಟ್ರಾನಿಕ್ ಅಂದ್ರೆ ನಾವ್ ಏನ್ ಯೂಸ್ ಮಾಡ್ತೀವಿ, ಎಲೆಕ್ಟ್ರಾನಿಕ್ ಡಿವೈಸಸ್ ಲೈಕ್ ಕಂಪ್ಯೂಟರ್, ಮೊಬೈಲ್, ಇಂಟರ್ನೆಟ್. ಓಕೆ, ಸೊ ಇವೆಲ್ಲ ಯೂಸ್ ಮಾಡಿ ನಾವ್ ಏನ್ ಮಾಡ್ತೀವಿ, ಮಾರ್ಕೆಟಿಂಗ್ ಮಾಡ್ತೀವಿ. ಓಕೆ, ದಿಸ್ ಲೈನ್, ಸಿ ದಟ್ ಲಾಸ್ಟ್ ಲೈನ್, ಇ ಮೀನ್ಸ್ ಎಲೆಕ್ಟ್ರಾನಿಕ್. by using electronic means like computer, mobile, internet to make marketing. Okay, so marketing ಮಾಡ್ಬೇಕಾಗಿತ್ತಂದ್ರೆ ನಮ್ಮ ಮೊಬೈಲ್, ಕಂಪ್ಯೂಟರ್, ಇಂಟರ್ನೆಟ್, ಸೊ ಇವೆಲ್ಲಾನು ಯೂಸ್ ಮಾಡಿ ನಾವು ಮಾರ್ಕೆಟಿಂಗ್ ಮಾಡ್ತೀವಿ ಅಂತ ಹೇಳ್ಬೋದು. ಎಕ್ಸಾಂಪಲ್, ಸೊ ಈಗ ಟೋಟಲಿ ಇ ಕಾಮರ್ಸ್ ಅಂದ್ರೆ ಏನ್ ಗೊತ್ತಾಯ್ತು ಅಂತಂದ್ರೆ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ಸ್ ಅಥವಾ ಎಲೆಕ್ಟ್ರಾನಿಕ್ ಡಿವೈಸಸ್ ನ ಯೂಸ್ ಮಾಡಿ ಮಾರ್ಕೆಟಿಂಗ್ ಮಾಡೋದಕ್ಕೆ ಏನಂತ ಕರೀತಾನ, ಇ ಕಾಮರ್ಸ್ ಅಂತ ಕರೀತಾನೆ. ಓಕೆ, ಏನು ಎಲೆಕ್ಟ್ರಾನಿಕ್ ಮೀನ್ಸ್ ನ ಯೂಸ್ ಮಾಡಿ ಟ್ರೇಡಿಂಗ್ ಅಥವಾ ಮಾರ್ಕೆಟಿಂಗ್ ಮಾಡೋದಕ್ಕೆ ಏನಂತ ಕರಿತೀವಿ ನಾವು, ಇ ಕಾಮರ್ಸ್ ಅಂತ ಕರಿತೀವಿ. ಅಂಡರ್ಸ್ಟೂಡ್? ಓಕೆ, ಸೊ ಎರಡು ತಿಳಿತಾ, ಇ ಅಂಡ್ ಕಾಮರ್ಸ್ ತಿಳಿತಾ? Okay, hope you all know that you understood what is meant by E and commerce. Raise your hands. Understood E and commerce? Okay. Okay, good. So you have understood E and commerce. Next, ಈಗ ನಾವು ಎಕ್ಸಾಂಪಲ್ಸ್ ಕೊಡ್ಬೇಕಾಗಿತ್ತು ಅಂತಂದ್ರೆ, ಓಕೆ, ಲೋವರ್ ಯೋರ್ ಹ್ಯಾಂಡ್ಸ್. ಸೊ ಎಲೆಕ್ಟ್ರಾನಿಕ್ ಕಾಮರ್ಸ್ಗೆ ನಾವು ಎಕ್ಸಾಂಪಲ್ ಕೊಡ್ಬೇಕಾಗಿತ್ತಂತಂದ್ರೆ ನೀವು ಡೇ ಟು ಡೇ ಲೈಫ್ನಾಗ ಎಲ್ಲಾನು, ಈಗ ಏನದ ಪ್ರೆಸೆಂಟ್ ಲೈಫ್ನಾಗ ಎಲ್ಲಾನು ನೀವು ಇ ಕಾಮರ್ಸ್ನಾಗ ಮಾಡಾಕತ್ತೀರಿ. ಓಕೆ, ಲೈಕ್ ಯು ಶಾಪಿಂಗ್ ಮಾಡ್ಬೇಕಾಗಿತ್ತಂದ್ರೆ ನೀವು ಫ್ಲಿಪ್ಕಾರ್ಟಿಗೆ ಹೋಗ್ತೀರಿ, ಅಮೆಝಾನಿಗೆ ಹೋಗ್ತೀರಿ. ಓಕೆ, ಬಹಳಷ್ಟು ಶಾಪಿಂಗ್ ಸೈಟ್ಸ್ಗಳು ಅದಾವ, ನೀವು ವೆಬ್ಸೈಟ್ಸ್. ಓಕೆ, ಸೊ ನೀವು ಫ್ಲಿಪ್ಕಾರ್ಟಿಗೆ ಹೋಗಿದ್ರಿ ಅಂತಂದ್ರೆ ಅಲ್ಲಿ ಏನ್ ಮಾಡ್ತೀರಿ, ಅವ್ರ ಒಂದು ಐಟಮ್ಸ್ಗಳು ಇಟ್ಟಿರ್ತಾರೆ. ಓಕೆ, ಅವ್ರದೇ ಫ್ಲಿಪ್ಕಾರ್ಟ್ ಸ್ಟೋರ್ ಒಳಗೆ ಐಟಮ್ಸ್ಗಳು ಇಟ್ಟಿರ್ತಾರೆ. ಅದನ್ನ ನೀವು ತಗೊಂಡು ಅಲ್ಲೇ ಬಾಯ್ ಮಾಡ್ತೀರಿ. ಓಕೆ, ಸೊ ಬಾಯ್ ಮಾಡೋದು, ಸೆಲ್ ಮಾಡೋದು. ಬಾಯ್ ಅಂದ್ರೆ ನೀವು ತಗೋರು ಬಾಯ್ ಮಾಡ್ತೀರಿ, ಅವ್ರು ಸೆಲ್ ಮಾಡೋರು ಸೆಲ್ ಮಾಡ್ತಾರೆ. ಸೊ ಇವೆಲ್ಲ ಏನದವ ಮೀನ್ಸ್ ಆಫ್ ಇ ಕಾಮರ್ಸ್ ಅಂತ ಹೇಳ್ಬೋದು. ಲೈಕ್ ಫ್ಲಿಪ್ಕಾರ್ಟ್, ಅಮೆಝಾನ್. ಓಕೆ, ಸೊ ಇವೆಲ್ಲ ಏನ್ ಹೇಳ್ಬೋದು, ಇ ಕಾಮರ್ಸ್ ಇಂದ ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು. ಓಕೆ, ಇನ್ ಪ್ರೆಸೆಂಟ್ ಡೇ ಟು ಡೇ ಸಿಚುವೇಶನ್ ಯು ಆಲ್ ಆರ್ ಯೂಸಿಂಗ್ ದಿಸ್ ಇ ಕಾಮರ್ಸ್. ಓಕೆ, ಅದ್ರ ಬಗ್ಗೆ ನಿಮ್ಗೆ ಏನಂತ ಬರೀ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ, ಯಾಕಂದ್ರೆ ಎಲ್ಲಾರು ನೀವು ಇ ಕಾಮರ್ಸ್ ಯೂಸ್ ಮಾಡಿ ಶಾಪಿಂಗ್ ಮಾಡಾಕತ್ತೀರಿ. ಓಕೆ, ನಾಟ್ ಓನ್ಲಿ ಶಾಪಿಂಗ್, ಏನಾರ ಟಿಕೆಟ್ಸ್ ಬುಕ್ ಮಾಡ್ಬೇಕಾಗಿತ್ತು ಅಂತಂದ್ರೆ, ಓಕೆ, ಸೊ ಅಥವಾ ಏನಾರ ನೀವು ಬ್ಯಾಂಕ್ನಾಗ ರಿಲೇಟೆಡ್ ಟು ಟ್ರಾನ್ಸಾಕ್ಷನ್ ಮಾಡ್ಬೇಕಾಗಿತ್ತಂದ್ರೆ ಇಂಟರ್ನೆಟ್ ಬ್ಯಾಂಕಿಂಗ್ ಅದ ನಿಮಗೆ. IRCTC ಇಂದ ಲೈಕ್ ಅಲ್ಲಿ ನೀವು ಬುಕ್ ಮಾಡ್ಬೋದು, ಟ್ರೈನ್ ಬುಕ್ ಮಾಡ್ಬೋದು, VRL ಬುಕ್ ಮಾಡ್ಬೋದು. ಸೊ ಇವೆಲ್ಲ ಏನದಾವ, ಇಟ್ ಈಸ್ ಅ ಮೀನ್ಸ್ ಆಫ್ ಎಲೆಕ್ಟ್ರಾನಿಕ್ ಅಂತ ಹೇಳ್ಬೋದು. ಸೊ ಇವೆಲ್ಲ ಅದರಿಂದ ಆಗತ್ತದ, ಎಲೆಕ್ಟ್ರಾನಿಕ್ಸ್ ನಿಂದ ಆಗತ್ತದ. ಓಕೆ, ಅಂಡರ್ಸ್ಟುಡ್ ದಿಸ್ ಸ್ಲೈಡ್? ಓಕೆ, ನೆಕ್ಸ್ಟ್, ಸೊ ದಿಸ್ ಈಸ್ ದ ಡಯಾಗ್ರಾಮ್ ಆಫ್ ಇ ಕಾಮರ್ಸ್. ಓಕೆ, ಸೊ ಇ ಕಾಮರ್ಸ್ ಡಯಾಗ್ರಾಮ್ ನೋಡೋಣ ಇಲ್ಲೇ. ಓಕೆ, ಇಲ್ಲಿ ಏನಾಗತ್ತದ ನೋಡ್ರಿ, ಫಸ್ಟ್ ಏನ್ ಮಾಡ್ತೀರಿ, ಶಾಪಿಂಗ್ ಮಾಡ್ತೀರಿ.
ಓಕೆ, ನೀವು ಶಾಪಿಂಗಿಗೆ ಅದೊಂದು ಸಪೋರ್ಟ್ ಕೊಡ್ತಾರೆ. ಯಾವುದೇ ಒಂದು ಶಾಪಿಂಗ್ ವೆಬ್ಸೈಟ್ ಇತ್ತಂದ್ರೆ ಅವ್ರದೇ ಆದಂತ ಅಲ್ಲೇ ಸಪೋರ್ಟ್ ಇರ್ತದೆ. ಸಪೋರ್ಟ್ ಅಂದ್ರೆ ಏನು, ಇಟ್ ಈಸ್ ನಥಿಂಗ್ ಬಟ್ ಅವ್ರದ್ದು ಸ್ಟೋರ್ನಾಗ ಏನೇನು ಅದಾವ ಅದನ್ನೆಲ್ಲ ಡಿಸ್ಪ್ಲೇ ಮಾಡೋದು, ಆಮೇಲೆ ನೀವು ಆರ್ಡರ್ ಮಾಡಿದೆಲ್ಲ ಅದನ್ನ ಇಂಟೇಕ್ ಮಾಡೋದು, ಶಿಪ್ ಮಾಡೋದು, ಡೆಲಿವರ್ ಮಾಡೋದು. ಸೊ ಅವ್ರದೇ ಆದಂತ ಯಾವುದೇ ಒಂದು ನೀವು ಶಾಪಿಂಗ್ ಹೋಗಿದ್ರಿ, ಶಾಪಿಂಗ್ ವೆಬ್ಸೈಟಿಗೆ ಹೋದ್ರ, ಲೈಕ್ ಇಫ್ ಯು ಗೋ ಫಾರ್ ಅಮೆಝಾನ್, ಓಕೆ, ಸೊ ಅವ್ರದೇ ಆದಂತ ಒಂದು ಸಪೋರ್ಟ್ ಇರ್ತದೆ. ಓಕೆ, ನೀವೇನೋ ಆರ್ಡರ್ ಮಾಡಿದ್ದೀರಿ, ಓಕೆ, ಆರ್ಡರ್ ಮಾಡಿರಿ, ಅದನ್ನ ಲೈಕ್ ಸಪೋರ್ಟ್ ಅಂದ್ರೆ ಹೇಳತ್ತೀನಿ, ಸಪೋರ್ಟಿಗೆ ಎಕ್ಸಾಂಪಲ್ ಹೇಳತ್ತೀನಿ. ಏನೋ ಒಂದು ಆರ್ಡರ್ ಮಾಡಿರಿ, ಓಕೆ, ಸೊ ಆರ್ಡರ್ ಮಾಡಿದ್ಮೇಲೆ ಅದು ನಿಮ್ ಪೇ ಮಾಡತ್ತೀರಿ, ಪೇಮೆಂಟ್ ಆಗಿಲ್ಲ, ಬಟ್ ನಿಮ್ ಕ್ರೆಡಿಟ್ ಕಾರ್ಡ್ನಾಗ ಅಥವಾ ಡೆಬಿಟ್ ಕಾರ್ಡ್ನಾಗ ಕಟ್ ಆಗಿದೆ. ಸೊ ಅಲ್ಲಿ ಏನ್ ಮಾಡ್ತೀರಿ, ನೀವು ಕಸ್ಟಮರಿಗೆ ಕಾಲ್ ಮಾಡ್ತೀರಿ, ಓಕೆ, ನಂದು ಅಕೌಂಟ್ ನಿಂತ ಅಮೌಂಟ್ ಕಟ್ ಆಗಿದೆ ಬಟ್ ನಿಮ್ ಕಡೆ ಪೇಮೆಂಟ್ ಆಗಿಲ್ಲ ಅಂತ ತೋರಿಸೋದು. ಸೊ ಅದೇನು ಸಪೋರ್ಟ್ 24/7 ಅವ್ರದ್ದು ಟೀಮ್ ಮೆಂಬರ್ಸ್, ಲೈಕ್ ಅಮೆಝಾನಿಗೆ ಹೋಗಿದ್ರಿಂದ ಅವ್ರ ಟೀಮ್ ಮೆಂಬರ್ಸ್ ಏನ್ ಮಾಡ್ತಾರೆ, ಸಪೋರ್ಟ್ ಕೊಡ್ತಾರ ಅಂತ ಹೇಳ್ಬೋದು. ಓಕೆ, ಸೊ ಒಂದು ಶಾಪಿಂಗ್ ಯಾವುದೇ ಒಂದು ವೆಬ್ಸೈಟ್ನಾಗ ನೀವು ಏನ್ ನೋಡ್ಬೋದು, ಒಂದು ಶಾಪಿಂಗ್ ಸೈಟ್ ನೋಡ್ಬೋದು, ಆಮೇಲೆ ಸಪೋರ್ಟಿಗೆ ಹೋಗ್ಬೋದು, ಆಮೇಲೆ ಆರ್ಡರ್ ಮಾಡ್ತೀರಿ. ಲೈಕ್ ಇಫ್ ಯು ವಾಂಟ್ ಯುವರ್ ನ್ಯೂ ಐಫೋನ್, ಓಕೆ, ಅಥವಾ ಒಂದು ಫೋನ್ ತಗೋಬೇಕಾಗಿತ್ತಂದ್ರೆ ಅಲ್ಲಿ ಬಹಳಷ್ಟು ಆಪ್ಷನ್ಸ್ ಇರ್ತಾವ. ಓಕೆ, ನಿಮ್ದಲ್ಲೇ ಇದ್ರೊಳಗ ಬಹಳಷ್ಟು ಆಪ್ಷನ್ಸ್ ಇರ್ತಾವ, ಅಲ್ಲಿಂದ ಬಂದು ನೀವು ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡ್ತೀರಿ. ಓಕೆ, ಸೊ ಆರ್ಡರ್ ಆದ್ಮೇಲೆ ಏನ್ ಮಾಡ್ತೀರಿ, ನೀವು ಅದನ್ನೆಲ್ಲ ಚೆಕ್ ಮಾಡಿ ನಿಮ್ಗೆ ಯಾವ್ದೋ ಒಂದು ಚಲೋ ಅನ್ಸಿತ್ತು ಅಂತಂದ್ರೆ ಏನ್ ಮಾಡ್ತೀರಿ, ಅದನ್ನ ಪೇ ಮಾಡ್ತೀರಿ. ಓಕೆ, ಸೊ ಪೇ ಆದ್ಮೇಲೆ ಏನ್ ಮಾಡ್ತದ, ಅವರು ಚೆಕ್ ಮಾಡ್ತಾರೆ, ಇವ್ರು ಇದನ್ನ ಆರ್ಡರ್ ಹಾಕ್ಯಾರ ಅಂತ ಚೆಕ್ ಮಾಡಿ ಏನ್ ಮಾಡ್ತಾರೆ, ನೆಕ್ಸ್ಟ್ ಪ್ಯಾಕ್ ಮಾಡ್ತಾರೆ. ಓಕೆ, ಆ ಐಟಮ್ನ ಅದನ್ನೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡಿ ಪ್ಯಾಕ್ ಮಾಡ್ತಾರೆ. ಸೊ ಪ್ಯಾಕ್ ಮಾಡಿ ಏನ್ ಮಾಡ್ತಾರೆ, ಶಿಪ್ ಮಾಡ್ತಾರೆ. ಓಕೆ, ಸೊ ಶಿಪ್ಪಿಂಗ್ ಆದ್ಮೇಲೆ ಏನ್ ಮಾಡ್ತದೆ, ನಿಮ್ಗೆ ಡೆಲಿವರಿ ಮಾಡ್ತಾರೆ. ಸೊ ದಿಸ್ ಈಸ್ ದ ಪ್ರೊಸೆಸ್ ಆಫ್ ಇ ಕಾಮರ್ಸ್. ಓಕೆ, ಸೊ ಏನದ ಅಂದ್ರೆ ಇದು ಇ ಕಾಮರ್ಸ್ ಇಂದ ಪ್ರೋಸೆಸ್ ಅಂತ ಹೇಳ್ಬೋದು. ಸೊ ಯು ಆಲ್ ನೋ ದಟ್. ಓಕೆ, ಸೊ ಅಂದ್ರೆ ಎಕ್ಸ್ಪ್ಲೈನ್ ಮಾಡೀನಿ. ಸೊ ಫಸ್ಟ್ ಏನದ, ನೀವು ಶಾಪಿಂಗ್ ವೆಬ್ಸೈಟಿಗೆ ಹೋದ್ಮೇಲೆ ನಿಮ್ ಕಾರ್ಟ್ನಾಗಿರ್ಲಿ ಅಥವಾ ಒಂದು ವೆಬ್ಸೈಟಿಗೆ ಹೋಗಿ ಅಲ್ಲಿ ನಿಮ್ಗೆ ಏನ್ ಬೇಕು ಅದನ್ನ ತಗೋತೀರಿ. ಓಕೆ, ಅದ್ರ ಸಪೋರ್ಟ್ ಕೊಡ್ತಾರೆ ಅವರೇ, ಅವ್ರ ಕಸ್ಟಮರ್ಸ್ ಸಪೋರ್ಟ್ ಕೊಡ್ತಾರೆ. ನೆಕ್ಸ್ಟ್ ಆರ್ಡರ್ ಮಾಡ್ತೀರಿ, ನಿಮ್ಗೆ ಯಾವ ಚಲೋ ಅನಿಸ್ತದೆ, ಏನಾರ ಒಂದು ಐಟಮ್ ಚಲೋ ಅನ್ಸುತ್ತೆ ಅಂದ್ರೆ ಆರ್ಡರ್ ಮಾಡ್ತೀರಿ, ಅದನ್ನ ಪೇ ಮಾಡ್ತೀರಿ. ಪೇ ಮಾಡ್ಬೇಕಾದ್ರೂ ನಿಮಗೆ ಡಿಫ್ರೆಂಟ್ ಮೆಥಡ್ಸ್ ಅದಾವ. ಓಕೆ, ಸೊ ಎಲೆಕ್ಟ್ರಾನಿಕ್ ಮೀನ್ಸ್ ನಾಗೂ ಪೇ ಮಾಡ್ಬೋದು, ಲೈಕ್ ಬೈ ಯೂಸಿಂಗ್ ಯುವರ್ ಡೆಬಿಟ್ ಕಾರ್ಡ್ಸ್, ಕ್ರೆಡಿಟ್ ಕಾರ್ಡ್ಸ್. ಓಕೆ, ಆಮೇಲೆ ಇಂಟರ್ನೆಟ್ ಬ್ಯಾಂಕಿಂಗ್, ಆಮೇಲೆ ಈಗೆಲ್ಲ ಬಂದಾವ ಏನು ಫೋನ್ ಪೇ, ಓಕೆ, UPI ಪೇ. ಸೊ ಡಿಫ್ರೆಂಟ್ ಮೀನ್ಸ್, ಡಿಫ್ರೆಂಟ್ ಎಲೆಕ್ಟ್ರಾನಿಕ್ ಮೀನ್ಸ್ ಒಳಗೂ ಪೇ ಮಾಡ್ತೀರಿ. ಇಲ್ಲ ಅಂದ್ರೆ ಲಾಸ್ಟ್ ಆಪ್ಷನ್ ಇಸ್ ಕ್ಯಾಶ್ ಆನ್ ಡೆಲಿವರಿ. ಸೊ ದಟ್ ನಾಟ್ ಕಮ್ಸ್ ಅಂಡರ್ electronic commerce. Okay, so other electronic commerce vada barangilla, but different electronic commerce are debit cards, credit cards. Okay, last in your CA3 you have learned. Okay, internet banking. So allella enada antandre neevu pay ಮಾಡ್ತೀರಿ, ಇವೆಲ್ಲ ಎಲೆಕ್ಟ್ರಾನಿಕ್ ಕಾಮರ್ಸ್ ಯೂಸ್ ಮಾಡಿ ಪೇ ಮಾಡ್ತೀರಿ. ಅದನ್ನ ಅವೈಲಬಿಲಿಟಿ ಅದೆಲ್ಲ ಚೆಕ್ ಮಾಡಿ ಅವ್ರು ಏನ್ ಮಾಡ್ತಾರೆ, ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಮಾಡಿ ನಿಮ್ಗೆ ಶಿಪ್ಪಿಂಗ್ ಮಾಡ್ತಾರೆ. ಶಿಪ್ಪಿಂಗ್ ಅಂದ್ರೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. then it will be delivered to you. Okay, this is the process of electronic commerce. Understood? Raise your hands. Understood? Everybody cleared about electronic commerce? Everybody? Okay. Lower your hands. Lower your hands. Anybody not understood what is electronic commerce? Okay, electronic commerce andre understand agladavaru yaradiri? Pratibha and Saukya understood? Pratibha and Saukya understood? You raised your hands. Okay, yes ma'am. Okay, next we'll go for next slide. Okay, so this is the introduction about the electronic commerce. ಈಗ ನಾ ಏನ್ ಬರೀ ನೇಮ್ ಹೇಳಿದೆ, ಇಷ್ಟೊತ್ತೇನು ಹೇಳಿದೆ, ಎಲೆಕ್ಟ್ರಾನಿಕ್ ಕಾಮರ್ಸ್ ಅಂದ್ರೆ ಏನಂತ ಹೇಳಿ ಬರೀ ನೇಮ್ ಇನ್ ಎಕ್ಸ್ಪ್ಲನೇಷನ್ ಹೇಳಿದೆ. ಓಕೆ, ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ದ ಇಂಟ್ರೊಡಕ್ಷನ್. ಸೊ ಜಸ್ಟ್ see, the modern era is referred to as the information age due to the evolution of computers and eventually the emergency of information technology. Okay, so modern era ಅಂತಂದ್ರೆ ಏನು, ಪ್ರೆಸೆಂಟ್ era. ಓಕೆ, ಈ ಪ್ರೆಸೆಂಟ್ eraಗ ಇನ್ಫಾರ್ಮೇಶನ್ ಏಜ್ ಅಂತ ಕರೀತಾರೆ. ಓಕೆ, ಸೊ ಇನ್ಫಾರ್ಮೇಶನ್ ಏಜ್ ಅಂತಂದ್ರೆ ಎಲ್ಲಾನು ಅಡ್ವಾನ್ಸ್ಡ್ ಅದ ಇಲ್ಲಿ. ಓಕೆ, ಈ ಮಾಡರ್ನ್ eraನ ಎಲ್ಲಾನು ಅಡ್ವಾನ್ಸ್ಡ್ ಅದ.
ಓಕೆ ಸೊ ಅಡ್ವಾನ್ಸ್ಡ್ ಇರೋ ಸಲಾಗಿ ಏನದ ಇನ್ಫಾರ್ಮೇಶನ್ ಏಜ್ ಅಂತ ಕರಿತಾನೆ ನೋಡ್ರಿ ಈ ಏಜ್ನಾಗ ನೀವು ಕಲಿಯೋದು ಭಾಳ ಅದ ಓಕೆ ಕಲಿಯೋದು ಭಾಳ ಅದ ಈ ಏಜ್ನಾಗ ಓಕೆ ದಿಸ್ ಮಾಡರ್ನ್ ಎರಾ ಒಳಗ ಸೊ ಅದಕ್ಕೆ ಏನಂತ ಕರಿತಾನ ಇನ್ಫಾರ್ಮೇಶನ್ ಏಜ್ ಅಂತ ಕರಿತಾನ ಎದಕ್ಕಂತಂದ್ರೆ ಡ್ಯೂ ಟು ದ ಇವಾಲ್ವೇಷನ್ ಆಫ್ ಕಂಪ್ಯೂಟರ್ಸ್ ಅಂಡ್ ಇವೆನ್ಚುಲಿ ದ ಎಮರ್ಜೆನ್ಸಿ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎದಕ್ಕೆ ಇನ್ಫಾರ್ಮೇಶನ್ ಏಜ್ ಅಂತ ಕರಿತಾನ ಅಂತಂದ್ರೆ ಕಂಪ್ಯೂಟರ್ಸ್ ಒಳಗ ಇವಾಲ್ಯೂಷನ್ ಬಹಳಷ್ಟು ಆಗತ್ತದ ಓಕೆ ನಿನ್ನೆ ಇದ್ದಂತ ವರ್ಷನ್ ಪ್ರೆಸೆಂಟ್ ಇರಂಗಿಲ್ಲ ಮತ್ತೆ ಅಪ್ಡೇಟ್ ಆಗ್ತದೆ ಓಕೆ ನಿನ್ನೆ ಒಂದೇನೋ ಇರ್ತದೆ ಅದ್ರ ಮತ್ತೆ ಅಪ್ಡೇಟ್ ಇರ್ತದೆ ವಿದಿನ್ 1 ಮಂತ್ ಮತ್ತೆ ಏನೋ ಒಂದು ಹೊಸ ವರ್ಷನ್ ಬಂದಿರ್ತದೆ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಏನದೆಲ್ಲ ಬಹಳಷ್ಟು ಚೇಂಜಸ್ ಆಗತ್ತದ ಬಹಳಷ್ಟು ಅಪ್ಡೇಟ್ ಆಗತ್ತದ ಹೊಸ ವರ್ಷನ್ಸ್ ಬರತ್ತಾವ ಓಕೆ ಅದಕ್ಕೆ ಏನಂತ ಹೇಳತ್ತಾನ ಮಾಡರ್ನ್ ಎರಾನ ಇನ್ಫಾರ್ಮೇಶನ್ ಏಜ್ ಅಂತ ಕರಿತಾನೆ ಒಂದು ಹೊಸಾದ್ ಬಂತು ಅಂತಂದ್ರ ಈಗ ಏನೋ ಒಂದು ಪ್ರೆಸೆಂಟ್ ಸಿಚುವೇಶನ್ ನೀವು ಅದನ್ನೆಲ್ಲ ಕಲ್ತಿರಿ ಅಥವಾ ಒಂದು ಅಪ್ಡೇಟ್ ಆತಂದ್ರೆ ಅದನ್ನ ಮತ್ತೆ ಕಲಿನೇಬೇಕಲ್ಲ ನೀವು ಹಂಗಾರ ಯೂಸ್ ಮಾಡಕ್ ಬರಂಗಿಲ್ಲ ಸೊ ಯಾವುದೇ ಒಂದು ಹೊಸಾದ್ ಬಂತಂದ್ರ ಅಪ್ಡೇಷನ್ ಬಂತು ಹೊಸ ವರ್ಷನ್ ಬಂತು ಅಂದ್ರೆ ಅದನ್ನ ನಾವು ಸ್ವಲ್ಪ ಮಟ್ಟಕ್ಕಾದ್ರೂ ಅದನ್ನ ಕಲ್ತೆ ಯೂಸ್ ಮಾಡ್ತೀವಿ ಸೊ ಅದಕ್ಕೆ ಏನಂತ ಕರಿತಾನ ಇನ್ಫಾರ್ಮೇಶನ್ ಏಜ್ ಅಂತ ಕರಿತಾನೆ ಕ್ಲಿಯರ್ ಅಬೌಟ್ ದಿಸ್ modern era is referred to as information age because of the evolution of the information technology okay information technology ಒಳಗೆ ಏನು evolution ಆಗತ್ತದಲ್ಲ ಅದರ ಸಲಾಗ information age ಅಂತ ಕರೀತಾನೆ clear okay hope you all clear next sentence or next point there has been a continuous effort in increasing productivity and efficiency as well as attaining cost effectiveness regarding the goods and services in the business world from many years okay so ಏನು ಹೇಳತ್ತ ನೋಡ್ರಿ ಅಂತಂದ್ರೆ ಕಂಟಿನ್ಯೂಸ್ ಎಫರ್ಟ್ ಅದು ಓಕೆ ಎದಕ್ಕಂತಂದ್ರೆ ನಮ್ದು ಎಫಿಷಿಯನ್ಸಿ ಒಂದೇನೋ ಒಂದು ಪ್ರಾಡಕ್ಟ್ ನಾವು ರೆಡಿ ಮಾಡಿದ್ವಿ ಅಂತಂದ್ರೆ ಓಕೆ ನಾ ಏನೋ ಒಂದು ಸೆಲ್ ಮಾಡಾಕತ್ತೀನಿ ಓಕೆ ಏನೋ ಒಂದು ಸೆಲ್ ಮಾಡಾಕತ್ತೀನಿ ಅಂತಂದ್ರೆ ಅಲ್ಲೇನದ ನನ್ನ ಮಾರ್ಕೆಟ್ ಚಲೋ ಆಗ್ಬೇಕು ನನ್ನ ಪ್ರಾಡಕ್ಟ್ ಬಹಳಷ್ಟು ಸೆಲ್ ಆಗ್ಬೇಕು ಓಕೆ ಈಗ ನಾವೊಂದು ಹೊಸ ವೆಬ್ಸೈಟ್ ತಗೊಂಡು ಅಲ್ಲೇನೋ ಸೆಲ್ ಮಾಡಾಕತ್ತೀನಿ ಓಕೆ ಕನ್ಸಿಡರ್ ಐ ಆಮ್ ಅ ಫ್ಲಿಪ್ಕಾರ್ಟ್ ಏಜೆಂಟ್ ಅಥವಾ ಫ್ಲಿಪ್ಕಾರ್ಟ್ ಓನರ್ ಅಂತ ತಿಳ್ಕೊರಿ ಎಕ್ಸಾಂಪಲ್ ಓಕೆ ನನ್ನ ಫ್ಲಿಪ್ಕಾರ್ಟ್ನಾಗ ಏನೇನು ಅದಾವ ಎಲ್ಲಾನು ಪ್ರಾಡಕ್ಟ್ಗಳು ಸೆಲ್ ಆಗ್ಬೇಕು ಅಂದ್ರೆ ನನಗೆ ಬಹಳಷ್ಟು ಎಫಿಷಿಯನ್ಸಿ ಆಗ್ಬೇಕು ಓಕೆ ಸೊ ಅದಕ್ಕೇನದ ನಾ ಬಹಳಷ್ಟು ಎಫರ್ಟ್ ಹಾಕ್ತೀನಿ ಈ ಪ್ರೆಸೆಂಟ್ ಸಿಚುವೇಶನ್ ಆಗ ರಿಗಾರ್ಡಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಒಳಗ ಏನೇನ್ ಬೇಕಾದದೆಲ್ಲಾನು ನಾನು ಬಹಳಷ್ಟು ಎಫರ್ಟ್ ಹಾಕಿ ಏನ್ ಮಾಡ್ತೀನಿ ನನ್ನ ಪ್ರೊಡಕ್ಟಿವಿಟಿ ಭಾಳ ಆಗ್ಬೇಕು ಓಕೆ ನನ್ನ ಐಟಮ್ಸ್ಗಳು ಬಹಳಷ್ಟು ಸೆಲ್ ಆಗ್ಬೇಕು ನನ್ನ ಪ್ರೊಡಕ್ಟಿವಿಟಿ ಭಾಳ ಆಗ್ಬೇಕು ಎಫಿಷಿಯಂಟ್ ಇರಬೇಕು ನಂದು ಏನೇ ಇರ್ಲಿ ಒಂದ್ ಸ್ವಲ್ಪ ಎಫಿಷಿಯಂಟ್ ಆಗಿರ್ಬೇಕು ಓಕೆ ಸೊ ಕಾಸ್ಟ್ ಎಫೆಕ್ಟಿವ್ನೆಸ್ ಅಂತಂದ್ರೆ ಎಲ್ಲಾ ಮಾರ್ಕೆಟ್ ಒಳಗೆ ಪ್ರೆಸೆಂಟ್ ಮಾರ್ಕೆಟ್ ಒಳಗೆ ಹೆಂಗ್ ಅದಾವ ಕಾಸ್ಟ್ ಅದ್ರ ಪ್ರಕಾರ ಓಕೆ ಸೊ ಎಲ್ಲಾನು ನಂದು ಗೂಡ್ಸ್ ಅಂಡ್ ಸರ್ವಿಸಸ್ ಕರೆಂಟ್ ಬಿಸ್ನೆಸ್ ವರ್ಲ್ಡ್ ಒಳಗ ಸೆಲ್ ಆಗ್ಬೇಕು ಅಂತಂದ್ರೆ ನಾನು ಎಫೆಕ್ಟ್ ಹಾಕಬೇಕು ಓಕೆ ನನ್ನ ಪ್ರೊಡಕ್ಟಿವಿಟಿ ಚಲೋ ಆಗ್ಬೇಕಂದ್ರೆ ಎಫಿಷಿಯನ್ಸಿ ಆಗ್ಬೇಕಾಗಿತ್ತಂದ್ರೆ ಕಾಸ್ಟ್ ಎಫೆಕ್ಟಿವ್ನೆಸ್ ಇರ್ಬೇಕಾಗಿತ್ತಂತಂದ್ರೆ ಸೊ ಐ ಹ್ಯಾವ್ ಟು ಪುಟ್ ದ ಎಫೆಕ್ಟಿವ್ನೆಸ್ ಓಕೆ ಸೊ ಅದ ಹೇಳತ್ತ ನೋಡ್ರಿ ಇಲ್ಲಿ there has been a continuous effort okay continuous effort ಹಾಕ್ತಾನೆ ಎದಕ್ಕಂತಂದ್ರೆ ಅವ್ರದ್ದು ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗಬೇಕು ಎಫಿಷಿಯಂಟ್ ಇರಬೇಕು ಆಮೇಲೆ ವೆಲ್ ಅಟೈನಿಂಗ್ ಕಾಸ್ಟ್ ಎಫೆಕ್ಟಿವ್ನೆಸ್ ಓಕೆ ಸೊ ಕಾಸ್ಟ್ ಎಫೆಕ್ಟಿವ್ನೆಸ್ ಅಂತಂದ್ರ ಈಗ ನಾ ಯಾವುದೋ ಒಂದು ಪ್ರಾಡಕ್ಟ್ ಸೆಲ್ ಮಾಡಾಕತ್ತೀನಿ ಅಂತಂದ್ರೆ ನನಗೂ ಪ್ರಾಫಿಟ್ ಆಗ್ಬೇಕು ಓಕೆ ಆ ಪ್ರಾಡಕ್ಟ್ ನನಗೂ ಪ್ರಾಫಿಟ್ ಆಗ್ಬೇಕು ಆಮೇಲೆ ಯಾರು ಬಾಯ್ ಮಾಡ್ತಿರ್ತಾರಲ್ಲ ಇವ್ರೇನಪ್ಪ ಎಷ್ಟು ರೊಕ್ಕ ಹಾಕ್ತಾರ ಅಂತ ಅನಿಸ್ಬಾರ್ದು ಅವ್ರಿಗ್ನು ರೀಸನೇಬಲ್ ರೇಂಜ್ ನಾಗ ಇರ್ಬೇಕು ಅದಕ್ಕೆ ಏನ್ ಕರೀತಾನ ಕಾಸ್ಟ್ ಎಫೆಕ್ಟಿವ್ನೆಸ್ ಅಂತ ಅಂತಾನ ಓಕೆ ಸೊ ಕಾಸ್ಟ್ ಎಫೆಕ್ಟಿವ್ನೆಸ್ ಅಂತಂದ್ರೆ ಯಾರು ಬಾಯ್ ಮಾಡ್ತಿರ್ತಾರಲ್ಲ ಅವರಿಗೂ ರೀಸನೇಬಲ್ ಅನಿಸ್ಬೇಕು ನನಗೂ ಪ್ರಾಫಿಟ್ ಆಗ್ಬೇಕು ನಾನು ಲಾಸ್ ನಾಗ ಇರ್ಬಾರ್ದು ಸೊ ಅಂತಾವೆಲ್ಲಕ್ಕೂ ನಾನು ಕಂಟಿನ್ಯೂಸ್ ಎಫೆಕ್ಟ್ ಹಾಕಿ ನಾನು ಪ್ರೆಸೆಂಟ್ ವರ್ಲ್ಡ್ ಒಳಗೆ ಏನದ ಪ್ರೆಸೆಂಟ್ ಬಿಸ್ನೆಸ್ ವರ್ಲ್ಡ್ ಒಳಗೇನದ ನಂದ ಬಿಸ್ನೆಸ್ ನ ಎಫಿಷಿಯಂಟ್ ನ ಮಾಡ್ಕೋಬಹುದು ಅಂತ ಹೇಳ್ತಾನೆ ಕ್ಲಿಯರ್ ಸೊ ಕ್ಲಿಯರ್ಡ್ ಅಬೌಟ್ ದಿಸ್ ಸೆಂಟೆನ್ಸ್ ಎವ್ರಿಬಡಿ ರೈಸ್ ಯುವರ್ ಹ್ಯಾಂಡ್ಸ್ ಕ್ಲಿಯರ್ಡ್ ಅಬೌಟ್ ದಿಸ್ ಸ್ಲೈಡ್ okay he is just giving the introduction about the electronic commerce okay so hanging ಮಾಡ್ತಾನಂತ ಒಂದು ಇಂಟ್ರೊಡಕ್ಷನ್ ಕೊಡಕತ್ತಾನೆ okay everybody clear okay we'll go for next slide okay it's continuous today the computation to a business is more server than earlier okay one business ಒಳಗ
ಈಗಿನ ಪ್ರೆಸೆಂಟ್ ಸಿಚುವೇಶನ್ ಆಗ ಕಾಂಪಿಟೇಷನ್ ಏನದ ಬಹಳಷ್ಟು ಅದ. ಓಕೆ, ಅರ್ಲಿಯರ್ ಕಿತ ಹಿಂದಿನ ಕಿತ ಪ್ರೆಸೆಂಟ್ ವರ್ಲ್ಡ್ ನಾಗ ಬಿಸ್ನೆಸ್ ಇಂದ ಏನದ ಬಹಳ ಕಾಂಪಿಟೇಷನ್ ಅದ. ನೀವೇ ನೋಡ್ಬೋದು, ಈಗ ನೀವು ಅಮೆಝಾನಿಗೆ ಹೋಗಿರ್ತೀರಿ. ಓಕೆ, ಬಿಟ್ಬಿಡ್ರಿ, ಅವ್ರು ಬಿಡ್ರಿ, ಅಮೆಝಾನ್ ಫ್ಲಿಪ್ಕಾರ್ಟ್ ಬಿಡ್ರಿ, ನೀವೇ ಏನೋ ಒಂದು ಹೊಸ ಫೋನ್ ಖರೀದಿ ಮಾಡ್ಬೇಕಂತೀರಿ. ಓಕೆ, ಸೊ ಹೊಸ ಫೋನ್ ಖರೀದಿ ಮಾಡ್ಬೇಕಾಗಿತ್ತಂತಂದ್ರ ನೀವು ಅಮೆಝಾನ್ದಾಗೂ ಚೆಕ್ ಮಾಡ್ತೀರಿ, ಫ್ಲಿಪ್ಕಾರ್ಟ್ನಾಗೂ ಚೆಕ್ ಮಾಡ್ತೀರಿ, ಮತ್ತೆ ಬೇರೆ ಬೇರೆ ವೆಬ್ಸೈಟ್ಸ್ನಾಗೂ ಚೆಕ್ ಮಾಡ್ತೀರಿ. ಯಾಕಂತಂದ್ರೆ ಎಲ್ಲರ ಆಫರ್ ಕೊಡಾಕತ್ತಾನೇನು. ಓಕೆ, ಅಮೆಝಾನ್ದಾಗ 5% ಆಫರ್ ಕೊಡತಾನ, ಬಟ್ ಫ್ಲಿಪ್ಕಾರ್ಟ್ದಾಗ 10% ಆಫರ್ ಕೊಡತಾನ ಅದೇ ಫೋನಿಗೆ. ಸೊ ಎದಕ್ ಹೋಗ್ತೀರಿ ನೀವು? ಆಬ್ವಿಯಸ್ಲಿ ಫ್ಲಿಪ್ಕಾರ್ಟಿಗೆ ಹೋಗ್ತೀರಿ. ಓಕೆ, ಸೊ ಅಲ್ಲಿ ಏನಾಯ್ತು, ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಇಂದ ಏನಾಯ್ತು, ಕಾಂಪಿಟೇಷನ್ ಆಯ್ತು. ಕ್ಲಿಯರ್? ಸೊ ಈಗಿನ ಪ್ರೆಸೆಂಟ್ ವರ್ಲ್ಡ್ ನಾಗ ಕಾಂಪಿಟೇಷನ್ ಹೆಂಗದ ಅಂತಂದ್ರ, ಅವ್ರ ತಮ್ಮ ಪ್ರಾಡಕ್ಟ್ ನ ಸೆಲ್ ಮಾಡ್ಬೇಕಾಗಿತ್ತಂತಂದ್ರ ಹೆಂಗ್ ಯೋಚನೆ ಮಾಡ್ಬೇಕು ನಾವು. ಬಿಸ್ನೆಸ್ ನ ಹೋಗಿವಂತಂದ್ರೆ ನಮ್ ಪ್ರಾಡಕ್ಟ್ ಹೆಂಗ್ ಸೆಲ್ ಆಗ್ತದ. ಓಕೆ, ಸೊ ನಮ್ ಬಿಸ್ನೆಸ್ ನ ಹೆಂಗ್ ಸೆಲ್ ಮಾಡ್ಬೋದು ಅಂತೇಳಿ ಯೋಚನೆ ಮಾಡಿ ನಮ್ ಪ್ರಾಡಕ್ಟ್ ನ ನಾವು ಸೆಲ್ ಮಾಡ್ಬೇಕಾಗ್ತದೆ. ಸೊ ಅದಕ್ಕೇನದ, ಈ ಪ್ರೆಸೆಂಟ್ ವರ್ಲ್ಡ್ ನಾಗ ಕಾಂಪಿಟೇಷನ್ ಏನದ ಬಹಳ ಅದ ಅಂತ ಹೇಳ್ಬೋದು. ಕ್ಲಿಯರ್? So today the competition to the business is more severe than the earlier. So pelakita iginda competition bhalada. Okay, next point, technology is an enabler of change and helps as a catalyst to improve, but change itself has to be driven by business drivers to take advantages of the technology. So in ಹೇಳ್ತಾ ನೋಡ್ರಿ, technology is an enabler of change and helps as a catalyst to improve. Okay, so technology ಏನ್ ಚೇಂಜ್ ಆಗ್ಯದಲ್ಲ ಅದು ನಿಮ್ಗೆ ಇಂಪ್ರೂವ್ ಮಾಡ್ಕೋಕ ಬಹಳಷ್ಟು ಅವಕಾಶ ಕೊಡ್ತದ ಅಂತ ಹೇಳ್ಬೋದು. ಓಕೆ, ಸೊ ಪ್ರೆಸೆಂಟ್ ಟೆಕ್ನಾಲಜಿ ಏನ್ ಚೇಂಜ್ ಆಗತ್ತದ ನಮ್ದು ಕೆಟಲಿಸ್ಟ್ ನ ಇಂಪ್ರೂವ್ ಮಾಡ್ಕೋಕ ಅವಕಾಶ ಕೊಡ್ತದ ಅಂತ ಹೇಳ್ಬೋದು. ಸೊ ಬಟ್ ಅದರ್ ಚೇಂಜ್ ಏನದಲ್ಲ, ಈಗ ಏನ್ ಟೆಕ್ನಾಲಜಿ ಒಳಗೆ ಚೇಂಜ್ ಅದಲ್ಲ, ಆ ಚೇಂಜ್ ನ ನಮ್ದು ಬಿಸ್ನೆಸ್ ಒಳಗ ಅಳವಡಿಸ್ಕೋಬೇಕು. ಓಕೆ, ಈಗೇನೋ ಒಂದ್ ಹೊಸ ಇಂಪ್ರೂವೇಷನ್ ಬಂತು ಅಂತಂದ್ರೆ ನಮ್ ಬಿಸ್ನೆಸ್ ಒಳಗ ಅದ್ರ ನಾವು ಮಾಡ್ಕೊಲಿಲ್ಲ ಅಂತಂದ್ರೆ ನಮ್ದು ಪ್ರಾಫಿಟ್ ಆಗಂಗಿಲ್ಲ, ನಮ್ ಪ್ರಾಡಕ್ಟ್ ನ ನಾವು ಸೆಲ್ ಮಾಡಕ್ ಆಗಂಗಿಲ್ಲ. ಓಕೆ, ಈಗಿನ ಪ್ರೆಸೆಂಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿನೇ ಹಂಗೆ ಇದೆ. ಸೊ ಏನೇ ಒಂದ್ ಚೇಂಜಸ್ ಆತು ಅಂತಂದ್ರೆ ನಾವು ಇಮಿಡಿಯೇಟ್ಲಿ ನಮ್ ಬಿಸ್ನೆಸ್ ಒಳಗ ಅದನ್ನ ಚೇಂಜ್ ಮಾಡ್ಕೋಬೇಕಾಗ್ತದೆ. ಓಕೆ, ಸೊ ಚೇಂಜ್ ಮಾಡ್ಕೊಲಿಲ್ಲ ಅಂತಂದ್ರೆ ಇವ್ರದೇನ್ ಹಳಿದಪ್ಪ, ಓಲ್ಡ್ ಅದ, ಇವ್ರದ ಓಲ್ಡ್ ಸ್ಟಾಕ್ ಅದ, ಇವ್ರದ ಅಂತ ತಗೊಂಗಿಲ್ಲ. ಓಕೆ, ನೀವೇ ನೋಡ್ರಿ, ಈಗ ನಿಮ್ ಮೊಬೈಲ್ ಒಳಗ ಪಬ್ಜಿ ಬಂತಂತ ತಿಳ್ಕೊರಿ, ಪಬ್ಜಿ ಬಂದದ ಈಗ. ಓಕೆ, ಸೊ ಪಬ್ಜಿ ನಿಮ್ಮ ಹಳಿ ಮೊಬೈಲ್ ಒಳಗೆ ಸಪೋರ್ಟ್ ಆಗ್ಲಿಲ್ಲ ಅಂತಂದ್ರೆ ನೀವು ತಗೋತೀರೇನ? ಅದನ್ನ ತಗೊಂಗಿಲ್ಲ, ಯಾಕಂದ್ರೆ ಅವ್ರ ಮೊಬೈಲ್ ಒಳಗೆ ಸಪೋರ್ಟ್ ಆಗಂಗಿಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಅಲ್ಲೇನಾಗ್ತದೆ, ಅವ್ರು ಇಮಿಡಿಯೇಟ್ ಆಗಿ ತಮ್ಮ ಬಿಸ್ನೆಸ್ ನ ಚೇಂಜ್ ಮಾಡ್ಕೋಬೇಕಾಗ್ತದೆ. ಐ ಆಮ್ ಗಿವಿಂಗ್ ಜಸ್ಟ್ ಎಕ್ಸಾಂಪಲ್. ಓಕೆ, ಡೋಂಟ್ ಥಿಂಕ್ ಆಸ್ ಓನ್ಲಿ ಪಬ್ಜಿ. ಓಕೆ, ನಾ ಎಕ್ಸಾಂಪಲ್ ಕೊಡಾತೀನಿ. ಸೊ ಅಲ್ಲಿ ಏನೇ ಇರ್ಲಿ, ನಮ್ ಬಿಸ್ನೆಸ್ ಒಳಗೆ ನಮ್ ಪ್ರೆಸೆಂಟ್ ಟೆಕ್ನಾಲಜಿ ಹೆಂಗಿರ್ತದೆ ಹಂಗ ನಾವು ಇಮಿಡಿಯೇಟ್ ಆಗಿ ಚೇಂಜ್ ಆಗಬೇಕಾಗ್ತದೆ. ಚೇಂಜ್ ಆಗ್ಲಿಲ್ಲ ಅಂದ್ರೆ ಏನದ, ಇವ್ರು ಔಟ್ ಆಫ್ ಸ್ಟಾಕ್ ಅದಾರ ಅಂತ ಹೇಳಿ ನಮ್ದು ಬಿಸ್ನೆಸ್ ನ ನಾವ ಹಾಳು ಮಾಡ್ಕೋತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಹೆಂಗ್ ನಾವು ಟೆಕ್ನಾಲಜಿ ಚೇಂಜ್ ಆಗತ್ ಹೋಗ್ತದೆ ಹಂಗ ನಮ್ದು ಬಿಸ್ನೆಸ್ ನ ನಾವು ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಕ್ಲಿಯರ್? ಓಕೆ, ನೆಕ್ಸ್ಟ್, electronic commerce is the product of information technology. Okay, so electronic commerce ಏನದ, information technology the product ಅದ ಅಂತ ಹೇಳ್ತಾರೆ. Clear? So clear about this point, about this slide? Everybody cleared about this slide? Raise your hands. You all are audible? Everybody cleared about this point or this slide? Okay, lower your hands. We'll go for the next slide. Lower your hands. Okay, next, it is different from the online business. Okay, so online business ಏನದ different ಅದ ಅಂತ ಹೇಳ್ತಾನೆ. ಓಕೆ, ನೀವು ಆಫ್ಲೈನ್ ಬಿಸ್ನೆಸ್ ಮಾಡೋದು ಆನ್ಲೈನ್ ಬಿಸ್ನೆಸ್ ಮಾಡೋದು ಎರಡು ಡಿಫ್ರೆಂಟ್ ಅದಾವ ಅಂತ ಹೇಳ್ಬೋದು. ಓಕೆ, ಸೊ ಆಫ್ಲೈನ್ ಬಿಸ್ನೆಸ್ ಮಾಡಿದ್ವಿ ಅಂದ್ರೆ ಏನಾಗ್ತದೆ, ಅಲ್ಲಿ ಬಂದು ಕಸ್ಟಮರ್ಸ್ ಬಂದು ತಗೊಂಡು ಹೋಗೋದು ಹಿಂಗ್ ಮಾಡ್ತಾರೆ. ಓಕೆ, ಬಟ್ ಆನ್ಲೈನ್ ಬಿಸ್ನೆಸ್ ಬೇರೆ ಅದು, ಅಲ್ಲಿ ನಾವು ಬಹಳಷ್ಟು ಕೇರ್ಫುಲ್ ಆಗಿ ಮಾಡ್ಬೇಕಾಗ್ತದೆ. ಓಕೆ, ಸೊ ಬಹಳಷ್ಟು ಸ್ಟಾಕ್ಸ್ ಇಡ್ಬೇಕಾಗ್ತದೆ. ಸ್ಟಾಕ್ಸ್ ಅಂದ್ರೆ ಅಲ್ಲೇನ್ ಅಂಗಡಿ ಇಡೋದಿಲ್ಲ, ಬಟ್ ನಿಮ್ದು ವೆಬ್ಸೈಟ್ಸ್ ನಾಗ ಅವೈಲೇಬಲ್ ಸ್ಟಾಕ್ಸ್ ಇಡ್ಬೇಕಾಗ್ತದೆ, ಬಹಳಷ್ಟು ಪ್ರಾಡಕ್ಟ್ಸ್ ಇಡ್ಬೇಕಾಗ್ತದೆ. ಓಕೆ, ಬಹಳಷ್ಟು ನೀವು ಪ್ರಾಫಿಟ್ ಆಗೋ ಸಲುವಾಗಿ ನಿಮ್ದೇ ಆದಂತ ಡಿಸ್ಕೌಂಟ್ಸ್ ಕೊಡ್ಬೇಕಾಗ್ತದೆ. ಬಹಳಷ್ಟು ಸೆಲ್ ಮಾಡ್ಬೇಕಾಗಿತ್ತಂದ್ರೆ ನಾವು ಹೆಂಗ್ ಸೆಲ್ ಮಾಡಿದ್ರೆ ನಮ್ ಪ್ರಾಡಕ್ಟ್ ಹೋಗ್ತದ ಅಂತ ಹೇಳಿ ಎಲ್ಲಾನು ಥಿಂಕ್ ಮಾಡಿ ಇಡ್ಬೇಕಾಗ್ತದೆ. ಅಂದ್ರೆ ನಿಮ್ದು ಆನ್ಲೈನ್ ಬಿಸ್ನೆಸ್ ನ ನೀವು ಮಾಡ್ಬೇಕಾಗ್ತದೆ. ಸೊ
ಆಫ್ಲೈನ್ ಬಿಸ್ನೆಸ್ ಗಿಂತ ಆನ್ಲೈನ್ ಬಿಸ್ನೆಸ್ ಏನಂದ್ರೆ ಸ್ವಲ್ಪ ಡಿಫ್ರೆಂಟ್ ಅದ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್. With the help of e-commerce, a complete automatic business activity can now be carried out with zero or minimal involvement of a person. Please don't write on the this one. Share. Okay, screen ಮೇಲೆ ಯಾರು ಏನು ಬರಿಬೇಡ್ರಿ. Everybody will get confused about that. Okay. Okay. So electronic commerce ಏನದ ನೋಡಿ last point. With the help of electronic commerce, a complete automatic business activity can now be carried out with the zero or minimal involvement of a person. Okay, ಈಗ ನೋಡ್ರಿ ನೀವು ಎಕ್ಸಾಂಪಲ್ ಆಫ್ಲೈನ್ ನೀವು ಒಂದು ಶಾಪ್ ಹಾಕಿದ್ರಿ ಅಂತ ಇಟ್ಕೋ. ಓಕೆ, ನಾನು ಶಾಸ್ತ್ರಿ ಮಾರ್ಕೆಟ್ನಾಗ ಹೋಗಿ ಒಂದೇನೋ ಶಾಪ್ ಹಾಕ್ತೀನಿ. ಓಕೆ, ಶಾಪ್ ಹಾಕಿದೆ ಅಂದ್ರೆ ಎಲ್ಲ ಏನಾಗ್ತಿದೆ, ಶಾಪಿನ್ ಓನರ್ ಒಬ್ರು ಬೇಕಾ. ಓಕೆ, ಶಾಪ್ನಾಗ ಸೆಲ್ ಮಾಡಕ್ ಒಂದ್ ಇಬ್ಬರ ಬೇಕ ಕೆಲ್ಸದವ್ರ. ಓಕೆ, ಆಮೇಲೆ ಗೂಡ್ಸ್ಗಳು ತರಾಕ್ ಬೇರೆ ಸಿಟಿನಿಂದ ತಂದ ಗೂಡ್ಸ್ಗಳು ತರಾಕ್ ಒಂದ್ ಸ್ವಲ್ಪ ಮಂದಿ ಬೇಕ. ಓಕೆ, ಸೊ ಅಲ್ಲೇನದ ಒಂದ್ ಸ್ವಲ್ಪ ಪರ್ಸನ್ಸ್ ಬೇಕಾಗ್ತಾರ, ಮಿನಿಮಲ್ ಪರ್ಸನ್ಸ್ ಇರ್ತಾರ. ಓಕೆ, ಎಲ್ಲಾ ಒಂದ್ ಸ್ವಲ್ಪ ಇಬ್ರು ಕೈಯಾಗ ಕೆಲಸ ಮಾಡೋರ್ ಬೇಕಾಗ್ತದ, ಶಾಪ್ನಾಗ ಕೂಡೋರ್ ಬೇಕಾಗ್ತದ, ಗಲ್ಲೆ ಮ್ಯಾಗ ಕೂಡೋರ್ ಬೇಕಾಗ್ತದ. ಸೊ ನಾವು ಆಫ್ಲೈನ್ ಮಾಡಿದ್ವಿ ಅಂದ್ರೆ ಏನಾಗ್ತದೆ, ಇಷ್ಟ ಒಂದ್ ಸ್ವಲ್ಪ ಮೆಂಬರ್ಸ್ ಅಂತ ಬೇಕಾಗ್ತದೆ, ಸ್ವಲ್ಪ ಪರ್ಸನ್ಸ್ ಅಂತ ಬೇಕಾಗ್ತದೆ. ಬಟ್ ನಾವು ಇ-ಕಾಮರ್ಸ್ ಮಾಡಿದ್ವಿ ಅಂತಂದ್ರೆ, ಓಕೆ, ಸೊ ಇಫ್ ವಿ ಡೂ ಇ-ಕಾಮರ್ಸ್ ಒಬ್ರ ನಿಂತನೂ ನಡೆಸ್ಬೋದು. ಓಕೆ, ಓಕೆ, ಇಟ್ಸ್ ಎಲ್ಲಿ ಬೇಕಾಗ್ತದೆ ಅಂತಂದ್ರೆ ನಿಮ್ಗೆ ಡೆಲಿವರಿ ಮಾಡಕ್ ಬೇಕಾಗ್ತದೆ, ಅಲ್ಲದು ಬೇಕಾಗ್ತದೆ. ಓಕೆ, ಅದು ಒಪ್ಕೋತೀನಿ ನಾನು, ಡೆಲಿವರಿ ಮಾಡಕ್ ಬೇಕು, ಶಿಪ್ಮೆಂಟ್ ಮಾಡ್ಬೇಕು, ಅಲ್ಲಿ ಬೇಕಾಗ್ತದೆ. ಬಟ್ ಚಂತನ ನಾವು ಅಲ್ಲೇ ಶಾಪ್ನಾಗ ಇರೇಬೇಕಂತ ಏನಿಲ್ಲ. ಓಕೆ, ಯಾವಾಗ ನಮಗ್ ಆರ್ಡರ್ ಬರ್ತದೆ ಅವಾಗ ಹೋಗಿ ನಾವು ಅದನ್ನ ಡೆಲಿವರಿ ಮಾಡ್ಬೋದು, ಶಿಪ್ ಅದು ಮಾಡ್ಬೋದು. ಬಟ್ ನಾವು ಚಂತನ ಶಾಪ್ನಾಗ ಇದ್ರೆ ನಮ್ ಬಿಸ್ನೆಸ್ ಆಗ್ತದೆ ಅಂತ ಏನಿಲ್ಲ. ಸೊ ಅಲ್ಲೇನದ ಅಂತಂದ್ರೆ ಝೀರೋ ಇನ್ವಾಲ್ವ್ಮೆಂಟ್ ಆಫ್ ದ ಪರ್ಸನ್ಸ್ ಇರ್ತದೆ ಅಂತ ಹೇಳ್ಬೋದು. ಓಕೆ, ಆಫ್ಲೈನ್ ಕಂಪೇರ್ ಮಾಡಿದ್ರೆ ಇ-ಕಾಮರ್ಸ್ ಏನದ ಝೀರೋ ಇನ್ವಾಲ್ವ್ಮೆಂಟ್ ಆಫ್ ಅ ಪರ್ಸನ್ ಅಂತ ಹೇಳ್ಬೋದು. ಕ್ಲಿಯರ್? Okay. Okay, so this is about the introduction of the e-commerce. All understood about the e-commerce and introduction of the e-commerce? Everybody understood? Raise your hands. Everybody understood what is e-commerce and introduction of the e-commerce? Okay, lower your hands. Lower your hands, everybody. Okay, who doesn't understood the today's section? Raise your hands. Who doesn't understood? ಯಾರಿಗೆ ತಿಳಿದಿಲ್ಲ, ಯಾರಿಗೆ ತಿಳಿದಿಲ್ಲ ಅನ್ನೋರು ಅದೀರಿ ಅವ್ರು ರೈಸ್ ಮಾಡ್ರಿ. Everybody understood? Okay, very good. Okay, so sorry for the starting section. ಅಲ್ಲಿ ಏನಾಯ್ತು, ಇಂಟರ್ನೆಟ್ ಕರೆಕ್ಟ್ ಇಲ್ಲ, ನಂದು ಕರೆಕ್ಟ್ ಮಾಡಿ ನೋಡಿದೆ, ಬಟ್ ಕಾಲೇಜಿಂದು ಕನೆಕ್ಟ್ ಮಾಡಿ ನೋಡಿದೆ. ಸೊ ಕರೆಕ್ಟ್ ಆಗ್ಲಿಲ್ಲ. ಸೊ ಐ ಹ್ಯಾವ್ ಗಾನ್ ಫಾರ್ ದಿಸ್ ಆಪ್ಷನ್, ಸ್ಲೈಡ್ ಶೇರ್ ಆಪ್ಷನ್ಗೆ ಹೋಗಿನಿ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ಮೇಕ್ ಶೋರ್ ದಟ್ ದೇರ್ ವಿಲ್ ನಾಟ್ ಬಿ ಎನಿ ಇಂಟರ್ನೆಟ್ ಕನೆಕ್ಷನ್. ಓಕೆ, ಸೊ ನೆಕ್ಸ್ಟ್ ಸೆಕ್ಷನ್ ಈ ತರ ಪ್ರಾಬ್ಲಮ್ ಆಗಕ್ ಬಿಡಂಗಿಲ್ಲ. ಸೊ ಸ್ಟಾರ್ಟಿಂಗ್ ಸಾರಿ ಫಾರ್ ದಟ್. ಓಕೆ, so today we'll end this. ಯಾರಿಗಾದ್ರೂ ಏನಾದ್ರೂ ಡೌಟ್ ಇತ್ತಂದ್ರೆ raise your hands, I will clear that. Let's make 5 minutes doubt section. Okay, so now only anybody have doubts about e-commerce and introduction to the e-commerce? Anybody have doubts? No? Dear students, anybody have doubts? Okay, all are replying no. Okay, hope then it's very good to me also and very good to you also, because you have understood and I'm happy with that. Okay, so we'll end this section. So in the next section I will go with history of the e-commerce and definition of the e-commerce. Okay, so ಇನ್ನ ನಾವು ಡೆಫಿನೇಷನ್ ಹೋಗಿಲ್ಲ, ಬರೀ ನಾವು ಇ-ಕಾಮರ್ಸ್ ಅಂದ್ರೆ ಏನ್ ನೋಡಿದ್ವಿ, ಇಂಟ್ರೊಡಕ್ಷನ್ ನೋಡಿದ್ವಿ ಅಷ್ಟೇ. ಇನ್ ದಟ್ ನೆಕ್ಸ್ಟ್ ಸೆಕ್ಷನ್ ವಿಲ್ ಗೋ ಫಾರ್ ದ ಹಿಸ್ಟ್ರಿ ಅಂಡ್ ಇಂಟ್ರೊಡಕ್ಷನ್ ಆಫ್ ದ ಇ-ಕಾಮರ್ಸ್. ಕ್ಲಿಯರ್? Okay.
So I will end the section now. Okay, so we'll end the section now. Thank you for attending.